ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ದ್ವೇಷ ಭಾಷಣದ ವಿರುದ್ಧವಾಗಿ ಒಂದು ಕಾನೂನು ತರಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದ್ದು ನೀವು ಈಗ ಪತ್ರಿಕೆಗಳಲ್ಲಿ ನೋಡಿರ್ತೀರಿ, ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಅದನ್ನೀಗ ಮಸೂದೆ ರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ. ಚರ್ಚೆ ಜೋರಿದೆ. ಹೌದು, ದ್ವೇಷ ಭಾಷಣ ಈಗಾಗಲೇ ಕಾನೂನುಗಳಿದ್ದಾವೆ. BS ಏನಪ್ಪ ಅಂತಂದ್ರೆ BNS ಅದೆಲ್ಲ ಈಗಾಗಲೇ ಕಾನೂನುಗಳಿದ್ದಾವೆ. ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಹೆಂಗಿರಬೇಕು ಎಂತು ಏನು ಅಂತೇಳಿ. ಆದರೂ ಇಲ್ಲಿ ಅದರಿಂದ ಈ ದ್ವೇಷ ಭಾಷಣ ಮಾಡಿದ್ರೆ ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೌದು, 19 ಅಡಿಯಲ್ಲೇ ನಮಗೆ ವಾಕ್ ಸ್ವಾತಂತ್ರ್ಯದ, ಮಾತಾಡೋ ಹಕ್ಕದ, ಮಾತಾಡೋದು ನಮ್ಮೆಲ್ಲರ ಹಕ್ಕು ಸರಿ. ಆದರೆ ಅದೇ ಕಾಲಕ್ಕೆ ನಾವು ಸರಿಯಾಗಿ ಕರ್ತವ್ಯಗಳನ್ನು ತಿಳ್ಕೊಂಡು ಆ ಹಕ್ಕುಗಳನ್ನು ಉಪಯೋಗ ಮಾಡಿದರೆ ಇವತ್ತು ಈ ದ್ವೇಷ ಭಾಷಣದ ಮಸೂದೆ ತರೋ ಅವಶ್ಯಕತೆ ಬರ್ತಿರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಈ ಮೊದಲ ಇರಲಿಲ್ಲ. ನಮ್ಮ R ಅಶೋಕ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಈಗಾಗಲೇ ಆಲ್ರೆಡಿ ನಮ್ಮ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಅದನ್ನು ಮಂಡನೆ ಮಾಡಿದ್ದಾರೆ ಈಗ ಮಸೂದೆಯನ್ನು. ಅಲ್ಲಿ ಕೆಲವೊಂದಿಷ್ಟೇನೋ ಅವರು ತಮ್ಮದೇ ಕಾಲಮ್ಗಳನ್ನು ಮಾಡಿ ಹೇಳಿದ್ದಾರೆ. ಹೌದು, ಡಿಕ್ಟೇಟರ್ ಆಗಬಾರ್ದು ಯಾವುದೇ